20 ಮನೆ ಕರೆಂಟ್ ಚಾರ್ಜು IP ಸೆಟ್ ಎಲ್ಲ ನಾನು ಹೇಳೋದು. ಈಗ ನಮ್ಮೂರೇನೋ 25 ವರ್ಷದಿಂದ ಕಟ್ತಾ ಇಲ್ಲ, ಯಳಂದೂರು ತಾಲೂಕಲ್ಲಿ. ಬೇರೆ ತಾಲೂಕಲ್ಲಿ ಕಡಿಮೆ ಇದೆ. ಅದನ್ನ DK ಶಿವಕುಮಾರ್ ಆಗ 2013 ಫ್ರೀಸ್ ಮಾಡಿದ್ರು. ಪುನಃ BJP ಗೌರ್ಮೆಂಟ್ ಬಂದಾಗ ಅನ್ಫ್ರೀಸ್ ಮಾಡಿದ್ರು. ಆಗ ನಾವು ಕಟ್ತಾ ಇದ್ವು. ಫ್ರೀಸ್ ಮಾಡಿದಾಗ ಪುನಃ ಅನ್ಫ್ರೀಸ್ ಮಾಡಿದಾಗ ನಾವು ಕಟ್ಟಲಿಲ್ಲ, ಪುನಃ ನಿಲ್ಸ್ತು. ಪುನಃ ಸೋಮಣ್ಣ ಬಂದು, ನಾನು ಅವ್ರು ಇದ್ರೆ ಏನೋ ಗೊತ್ತಿಲ್ಲ, ಆಗ ನೀವು ಬೇರೆ MD ಇದ್ರು, ನಾನು ಅದ ಮನ್ನಾ ಮಾಡಿಸ್ತೀನಿ, ಆಗ ಹೋರಾಟ ಮಾಡೋಕ್ಕೂ ಮೀಟರ್ ಪುನಃ ತಗೊಂಡ್ಬಂದು ಕೊಡ್ತೀವಿ ಅಂತ ಹೇಳೋದು. ಇಲ್ಲ ಮೀಟರ್ಗಳು ತಗೊಂಡೋಗಿ ಕೊಡ್ಬೇಡಿ ನೀವು, ನಾನು ಮನ್ನಾ ಮಾಡಿಸ್ತೀನಿ ಅಂತ ಹೇಳಿ ಮನ್ನಾ ಮಾಡಿಸ್ತು. ಪುನಃ ಅದು ಹಂಗೆ ಕಂಟಿನ್ಯೂ ಬರ್ತಾ ಇದೆ. ಪುನಃ ನಾವು ದುಡ್ಡು ಕಟ್ಟಿ ಅಂತ ನಾವು ಹೇಳಿಲ್ಲ, ನೀವು ಅನ್ಫ್ರೀಸ್ ಮಾಡಿವಿ. ಇಂದ ಏನ್ ಅನ್ಫ್ರೀಸ್ ಆಗಿತ್ತು ಅಲ್ಲಿವರೆಗೆ ನಾವು ಕೇಳಲ್ಲ, ಮುಂದಕ್ಕೆ ಕಟ್ಟಿ ಅಂದ್ರೆ ನಾವು ಕಟ್ಟಕ್ಕೆ ರೆಡಿ ಅಂತ ಹೇಳು. ಅದು ಯಾರು ರೈಟಿಂಗ್ ಕೊಟ್ಟಿಲ್ಲ. ಹಾಗಾಗಿ ನೀವು ರೈಟಿಂಗ್ ಕೊಟ್ರೆ ಅದು ಮುಂದಕ್ಕೆ ಕಟ್ತೀವಿ. ಇನ್ನದು ನೀವು ಮನ್ನನಾರೋ ಮಾಡಿಸ್ಕೊಳ್ಳಿ, ಏನಾರು ಮಾಡಿ ನಮ್ಮ ಜವಾಬ್ದಾರಿ. ಆ 25 ವರ್ಷದ ಕರೆಂಟ್ ಚಾರ್ಜ್ ನೀವು ಸರ್ಕಾರದಿಂದ ಕಟ್ಸ್ಕೊಳ್ಳಿ. ಅದ್ರ ಬಗ್ಗೆ ಪುನಃ ಈಗ ಬಂದು ಮೀಟರ್ ಕಿತ್ತಾಕೋದು, ಡಿಸ್ಕನೆಕ್ಟ್ ಮಾಡೋದು ಮಾಡ್ತಿದ್ದಾರೆ. ಒಂದನೇದು. ಎರಡನೇದು, ಹಿಂದೆ ಏನಿತ್ತು ಸರ್ಕಾರ, ನೀವೇ ಎಲ್ಲನೂ ಕೊಡಿದ್ರಿ, TC ವೈರು ಎಲ್ಲನೂ ಕೊಡಿಸ್ತಾ ಇದ್ರಿ, ನಾವು ದುಡ್ಡು ಕಟ್ತಿದ್ವು ಅಷ್ಟೇ. ಈಗ ಅದು 30,000 ಕಟ್ಟಿ 40,000 ಕಟ್ಟಿ 1.5 ಲಕ್ಷ TC ಹಾಕ್ಸ್ಕೊಳ್ಳಿ ಅಂದ್ರೆ ನಮ್ಮ ಕೈಲಿ ಆಗಲ್ಲ ಸರ್. ಇಲ್ಲಿ ದೇಶದಲ್ಲಿ ಇವತ್ತು ಎಷ್ಟಿದೆ ರಾಜ್ಯದಲ್ಲಿ ಪಂಪ್ ಸೆಟ್ಗಳು ಸರ್? ಇಡೀ ರಾಜ್ಯದಲ್ಲಿ IPಗಳು ಎಷ್ಟಿದೆ? ಒಂದ್ ನಿಮಿಷ, ಎಷ್ಟು? ನಮ್ಮಲ್ಲಿ 1 ಲಕ್ಷ, ಚಾಮರಾಜನಗರದಲ್ಲಿ ಅದೇ 4 ಲಕ್ಷ ಬಂದ್ಬಿಟ್ಟು ಸರ್. ಚಾಮರಾಜನಗರದಲ್ಲಿ 1 ಲಕ್ಷ ಇದೆ, 70,000 ರಿಂದ 85,000 IP ಸೆಟ್ಗಳಿದೆ. ಚಾಮರಾಜನಗರ ಚಿಕ್ಕ ಜಿಲ್ಲೆ. ಒಂದ್ ನಿಮಿಷ ಸರ್, ಚಾಮರಾಜನಗರದಲ್ಲಿ 85,000 ರಿಂದ 90,000 IP ಸೆಟ್ಗಳಿದೆ. ಈ ಚಿಕ್ಕ ಜಿಲ್ಲೆ ಅದು. 5 ತಾಳು ಆಯ್ತು, 1 ಲಕ್ಷದ ಮೇಲವ. ಅಲ್ಲ ಆದ್ರೆ 30 ಅಷ್ಟು ದುಡ್ಡು ಒಂದೊಂದು IP ಸೆಟ್ಗೆ 3 ಲಕ್ಷ ಆಯ್ತದೆ. ಅಲ್ಲಿಗೆ ಎಷ್ಟಾಯ್ತು ಬಂಡವಾಳ? ಎತ್ತುಗಳು ಎಷ್ಟಿದಾವು, ಏರುಗಳು ಎಷ್ಟಿದಾವು, ನೊಗ ಎಷ್ಟಿದಾವು, ಬಾರ್ಕೋಲ್ ಎಷ್ಟಿದಾವು, ಬಾರ್ಕಾಡಿಗಳು ಎಷ್ಟಿದಾವು, ಟ್ರ್ಯಾಕ್ಟರ್ ಎಷ್ಟಿದಾವು. ಇದು ಯಾವುದೇ ಆರ್ಥಿಕ ತಜ್ಞ ಇದನ್ನ ಬಂಡವಾಳ ಅನ್ಕೊಳ್ಳಲ್ಲ. ಯಾರೋ 7,000 ಕೋಟಿ ಕೊಟ್ಬಿಟ್ಟು ರತ್ನ ಕಂಬಳಿ ಹಾಸ್ಬಿಡ್ತಾರೆ. ಲೆಕ್ಕಾಗಿ ರೈತ ಬೇರೆಯವ್ರು ಅನ್ನ ಹಾಕಕ್ಕ ಸಾಲ ಮಾಡ್ಕತಾನೆ ಅಲ್ವಾ ಸರ್? ನೀವು ನೀರಾವರಿ ಕೊಟ್ಟು ಬೆಳೆದ್ರು ಒಂದೇ ರೇಟು ಕಬ್ಬಿಗೆ, ನಾ ಬೋರ್ ಹಾಕ್ಸ್ಕೊಂಡು ನಾ IP ಸೆಟ್ ತಗೊಂಡು ದುಡ್ಡು ಕಟ್ಕೊಂಡು ಬೆಳೆದ್ರು ಒಂದೇ ರೇಟು ಅಲ್ವಾ ಸರ್? ಅದಕ್ಕೆ ಬೇರೆ ಕೊಟ್ಟರೆ ನೀವು. ಹಾಗಾಗಿ ಸರ್ಕಾರ ಕೇಳಿ, ನೀವು ಕರೆಕ್ಟ್ ಆಗಿ ನಮ್ಗೆ ಏನು ದುಡ್ಡು ಕಳ್ಸಿದ್ರೆ ಅಷ್ಟು ಕಳ್ಸ್ಕೊಂಡು IP ಸೆಟ್ಗಳಿಗೆ ಮೋಟ್ರ್ ಅಲ್ಲ, ಕಂಬ, TC, ಲೆಕ್ಸು ಲೀಸು ಕೊಡಿ. ಇಷ್ಟು ಮಾಡಿ. ಜೊತೆಗೆ ನೀವು 7 ಗಂಟೆ ಕರೆಂಟ್ ಕೊಡ್ತೀರಾ. ಈಗ ಸರ್ಕಾರ ಎಷ್ಟು ಗಂಟೆ ಕೊಡಕ್ಕೆ ಹೇಳಿದೆ ಸರ್? 7ರಿಂದ ಎಲ್ಲ ಕಡೆ 7 ಗಂಟೆ ತಾನೆ. ಈಗ ಚಾಮರಾಜನಗರದಲ್ಲಿ ಎಷ್ಟು ಕೊಡ್ತಾ ಇದ್ರಿ? ನೀವೇ ಬಂದಿರಿ ಅಲ್ಲ, ಹೇಳಿ ಎಷ್ಟು ದಿನ ಕೊಡ್ತೀರಿ ಹೇಳಿ? 5 ಗಂಟೆ 1 ಗಂಟೆನೂ ಕೊಟ್ಟಿರೋ ನಿಮ್ಮ ರೈತರು ಹೇಳಿದ್ದಾರೆ ಸರ್. ಯಾರು ಸೇರೋದು ಹೇಳೋದು? ನಾನು ಸರ್ಕಾರ 7 ಗಂಟೆ ಕೊಡ್ತಾ ಇದ್ದ ನಾನು ಪ್ಲಾನ್ ಹಾಕೊಂಡಿರ್ತೀನಿ. 5 ಎಕರೆ ಕಬ್ಬು, 2 ಎಕರೆ ಬಾಳನೋ, 3 ಎಕರೆ ಏನೋ ಒಂದು ಹಾಕೊಂಡು